ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಒಬ್ಬ ಹಿರಿಯ ನಾಯಕರು ಒಬಿಸಿ ಸಮುದಾಯದ ಹಿಂದುಳಿದಂತ ಸಮುದಾಯದ ಮಾನ್ಯ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕಾಂಗ್ರೆಸ್ ಪಾರ್ಟಿ ಕೆಳಗೆ ಇಳಿಸಿದ್ದಾರೆ. ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಒಂದು ದೊಡ್ಡ ಹಿರಿಯ ನಾಯಕರು. ಸಿದ್ದರಾಮಯ್ಯನವರು ಕಳೆದ 7-8 ವರ್ಷಗಳಿಂದ ಮುಖ್ಯಮಂತ್ರಿಗಳಾಗಿ ಅವರು ಕೆಲಸ ಮಾಡಿದರೋ ಕೆಲಸ ಮಾಡಿಲ್ಲನೋ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅವರು 3 ವರ್ಷಗಳ ಕಾಲ ಏನು 23ರಲ್ಲಿ ಅವರು ಮುಖ್ಯಮಂತ್ರಿ ಆದ ನಂತರ ಅವ್ರನ್ನ ಯಾವತ್ತೂ ಕೂಡ ಸುಮ್ಮನೆ ಇರಲಿಕ್ಕೆ ಅವರು ಬಿಟ್ಟಿಲ್ಲ. ಆ ಕುರ್ಚಿ ವಿಚಾರದಲ್ಲೇ ಜಗಳ ಮಾಡ್ಕೊಳ್ಳೋದು, ತ್ರಾಸ ಮಾಡೋದು, ಅವ್ರಿಗೆ ಕಿರಿಕಿರಿ ಮಾಡೋದು ಎಲ್ಲವನ್ನು ಕೂಡ ಮಾಡೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ನಾಯಕರೆಲ್ಲರೂ ಕೂಡ ಸೇರಿ ಇವತ್ತು ನಿನ್ನೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿನ್ನೆ ಕ್ಲೈಮ್ಯಾಕ್ಸ್ದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನೋಂಥದ್ದು ಅವರು ರಾಜ್ಯಪಾಲರ ಭವನದಲ್ಲಿ ಪತ್ರಿಕೆಗೋಷ್ಠಿ ಮಾಡಿ ಹೇಳೋಂಥ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯವ್ರನ್ನ ಅವ್ರ ಮುಖದಲ್ಲಿ ನೋಡಿದಂಥ ಟೈಮಲ್ಲಿ ಅವ್ರನ್ನ ಭಾಳಷ್ಟು ವರ್ಷಗಳ ಕಾಲ ನಾನು ನೋಡ್ಕೊತ ಬಂದಿದ್ದೀನಿ. ಅವ್ರ ಮುಖದಲ್ಲಿ ನೋಡೋಂಥ ಟೈಮಲ್ಲಿ ನನಗೆ ಭಾಳಷ್ಟು ನೋವಾಯಿತು. ಯಾಕಂದರೆ ಅವ್ರ ಮುಖ ನೋಡೋಂಥ ಟೈಮಲ್ಲಿ ತುಂಬ ಅವ್ರ ಮುಖದಲ್ಲಿ ಭಾಳಷ್ಟು ಆಗಿದ್ದಾರೆ ಅನ್ನೋಂಥದ್ದು ಕೂಡ ಕಾಣ್ತಾ ಇತ್ತು. ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ಸಿನ ನಾಯಕರು ಎಲ್ಲರೂ ಕೂಡ ಹಿಂದುಳಿದಂಥ ಸಮುದಾಯದ ನಾಯಕರು ಒಬಿಸಿ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರನ್ನ ಅವರೇನು ಹೈಕಮಾಂಡ್ ತೀರ್ಮಾನವನ್ನು ತಗೊಂಡು ಏನು ಕೆಳಗಿಳಿಸಿದಾರೋ ಇದು ಬಹಳಷ್ಟು ಬೇಸರ, ಅಂದರೆ ಬಹಳಷ್ಟು ನೋವು ತರೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಇವತ್ತು ಸಿದ್ದರಾಮಯ್ಯರನ್ನ ಈ ರಾಜ್ಯದಲ್ಲಿ ದೊಡ್ಡ ನಾಯಕರು ಯಾವ ರೀತಿಯಲ್ಲಿ ಗೌರವದಿಂದ ನಡ್ಕೋಬೇಕಾಯಿತು 3 ವರ್ಷಗಳ ಕಾಲ ಆ ರೀತಿ ನಡೆಸ್ಕೊಂಡಿಲ್ಲ ಕಾಂಗ್ರೆಸ್ ಪಾರ್ಟಿ. ಹಂಗಾಗಿ ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ ಜಗ್ಗಾಟ ಮಾಡಿದಾರ. 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಅಲ್ಲಿ ಕುಂತು ಇವತ್ತು ಕಾಂಗ್ರೆಸ್ಸಿನ ನಾಯಕರು ಎಲ್ಲರೂ ಕೂಡ ಸೇರಿ ಅವ್ರನ್ನ ಯಾವ ರೀತಿಯಲ್ಲಿ ತ್ರಾಸ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಕ್ಷಣ ಕೂಡ ನೆಮ್ಮದಿಯಿಂದ ಕೂಡ್ಲಾರ್ದಂಥ ಕೆಲಸ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡ್ಕೊತ ಬಂದಾರೆ. ಒಂದು ಕಡೆ ನೋಡ್ರಿ, ಒಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮುಂದುವರಿಬಾರ್ದು ಅಂದೇಳಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕಾಳು ಎಳಿತಾರ. ಮತ್ತೆ ಯಾರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ACC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಡೆ ನಾನು ಬೇರೆಯವ್ರು ಆಗಬೇಕು ಅಂದೇಳಿ ಅವರು, ನಾನು ಅಂದರೆ ನಾನಲ್ಲ ಅವ್ರು ಆಗಬೇಕು ಅಂದೇಳಿ ಅವರು ಒಂದು ಕಡೆ ಕಾಲು ಎಳೆಯುವಂಥ ಕೆಲಸ ಆಗುತ್ತೆ. ಎಲ್ಲರೂ ಕೂಡ ಸೇರಿಕೊಂಡು ಆ ಕುರ್ಜಿಯನ್ನು ಎಳೆದಾಡಿ ಆ ಕುರ್ಜಿಯನ್ನು ಇವತ್ತು ಸಿದ್ದರಾಮಯ್ಯರಿಂದ ಕಸ್ಕೊಂಡು ಇವರು ಬೇರೆಯವ್ರು ಕೊಡೋಂಥ ಕೆಲಸ ಆಗಿದೆ. ಎಲ್ಲ ಕೂಡ ಎಳೆದಾಡ ಮೇಲೆ ಇನ್ನು ಆ ಕುರ್ಜಿದ ಬೆಲೆಯನ್ನು ಉಳಿತು. ಎಲ್ಲ ಸಡ್ಲಾಗಿ ಎಲ್ಲವನ್ನು ಕೂಡ ಮಾಡಿ ಬ್ಯಾಲೆನ್ಸ್ ತಪ್ಪಿ ಇವತ್ತು ಶಿವಕುಮಾರ್ ಅವರು ಯಶಸ್ವಿ ಆಗಿದ್ದಾರೆ. ಸಿದ್ದರಾಮಯ್ಯನ ತ್ರಾಸ ಕೊಟ್ಟು ತೊಂದರೆ ಮಾಡಿ ಅವ್ರಿಗೆಲ್ಲ ಕೂಡ ಕಷ್ಟ ಕೊಡಲಾರ್ದಂಥ ಕಷ್ಟಗಳೆಲ್ಲ ಕೊಟ್ಟು ಅವ್ರು ಎಳೆದಾಡಿದ ನಂತರ ಬ್ಯಾಲೆನ್ಸ್ ತಪ್ಪಿ ಇವತ್ತು ಶಿವಕುಮಾರ್ ಅವ್ರ ಪಾಲಿಗೆ ಆಗಂಥ ಕೆಲಸ ಆಗಿದೆ. ಹಂಗಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಅವ್ರ ಮನಸ್ಸಿನಲ್ಲಿ ಭಾಳಷ್ಟು ನೋವು ಆಗ್ತಾ ಇದೆ ಅಂತ ಮುಖದಲ್ಲಿ ಕಾಣ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಭಾಳಷ್ಟು ದೊಡ್ಡ ಹಿಂಬಾಲಕರನ್ನು ಹೊಂದಿರುವಂಥ ಸಿದ್ದರಾಮಯ್ಯರು ಕೂಡ ಭಾಳಷ್ಟು ನೋವಾಗಿದೆ. ಅವ್ರ ಸಮುದಾಯದ ಜನರು ಕೂಡ ನೋವಾಗಿದೆ. ಅವರೇನು ಅಹಿಂದ ವರ್ಗದಿಂದ ಕುರುಬ ಸಮುದಾಯದಿಂದ ಏನು ಅವರು ಹೊರಮ್ಮಿ ದೊಡ್ಡ ನಾಯಕರಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ರು, ಅವ್ರ ಹಿಂಬಾಲಕರು ನೋವಾಗಿದೆ, ಅವ್ರ ಸಮುದಾಯದ ಜನರು ಕೂಡ ನೋವಾಗಿದೆ. ಜೊತೆಲಿ ಅವರೆಲ್ಲರೂ ಕೂಡ ಸಮುದಾಯದ ಜನರೆಲ್ಲರೂ ಕೂಡ ನೋವುದಿಂದ ಭಾಳಷ್ಟು ಜನರು ಅವರೆಲ್ಲರೂ ಕೂಡ ಹೋರಾಟಗಳನ್ನು ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ರಾಹುಲ್ ಗಾಂಧಿ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ರಾಹುಲ್ ಗಾಂಧಿ ಅವರೇ ತಾವು ಯಾವತ್ತೂ ಹೇಳಿದ್ರೆ ಕೂಡ ಓಬಿಸಿ ನಾಯಕರು ಅಂದೇಳಿ ಯಾರನ್ನ ಪ್ರಶ್ನೆ ಮಾಡ್ತೀರಿ? ಪ್ರಧಾನಮಂತ್ರಿಗಳ ಪ್ರಶ್ನೆ ಮಾಡ್ತಿರ್ತಾನ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡೋದು ಏನಂದ್ರೆ, ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಎಷ್ಟು ಮಂದಿ OBCಗಳಿದಾರ, ಆ OBCಗಳು ಯಾರ್ಯಾರು ಇದ್ದಾರೆ ಅಂತೇಳಿ ನೋಡೋಂಥ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಹೇಳಿಕೆಗಳನ್ನು ಕೊಡೋಂಥ ಕೆಲಸ ಮಾಡ್ತಾನೆ.
ನಂತರ ನೀವು ನೌಕರಿ ತಗೊಂಡಂಥ ಟೈಮಲ್ಲಿ ಸೈನಿಕರಲ್ಲಿ ನಾವು ಏನನ್ನ ನೀವು ಒ ಬಿ ಸಿಗಳು ಎಷ್ಟು ಮಂದಿ ತೊಗೊಂಡಿರ ಅಂತ ಹೇಳ್ತಾರ. ಅದು ಯಾವುದೇ ವಿಚಾರವನ್ನು ನೋಡಿದಂಥ ಟೈಮಲ್ಲಿ ಕೂಡ ಒ ಬಿ ಸಿಗಳನ್ನು ಅಂತ ಹೇಳಂತ ಮನುಷ್ಯ ಇವತ್ತು ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಎಷ್ಟು ಕಡೆ ಅಧಿಕಾರದಲ್ಲಿದೆ. ಆ ಅಧಿಕಾರದಲ್ಲಿ ಇದ್ದಂಥ ಒಬ್ಬೇ ಒಬ್ಬ ನಾಯಕ ಅಂದ್ರೆ ಏಕಮಾತ್ರ ನಾಯಕ ಒ ಬಿ ಸಿ ನಾಯಕ ಸಿದ್ದರಾಮಯ್ಯನವ್ರನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಂತ ಕೆಲಸವಾಗಿದೆ. ನಾನು ರಾಹುಲ್ ಗಾಂಧಿ ಅವರೇ ತಾವೇನು ಮಾಡ್ತಾ ಇದ್ದೀರಲ್ಲ, ಇಷ್ಟು ದಿನಗಳ ಕಾಲ ಒ ಬಿ ಸಿ ಅಂತ ಬಾಯಿ ಹೊಡ್ಕೊಂಡ್ರಲ್ಲ, ಇವತ್ತು ಏಕಮಾತ್ರ ನಾಯಕ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮತ್ತೆ ದೇಶಕ್ಕೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾಯಕರನ್ನು ಇವತ್ತು ಕೆಳಗಿಳಿಸಂತ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ರಿ. ಇವತ್ತು ಇದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಈ ವಿಚಾರದ ಬಗ್ಗೆ ಏನು ಹೇಳ್ತದೆ ಅನ್ನೋಂಥದ್ದು ಸಿದ್ದರಾಮಯ್ಯರನ್ನ ಇವತ್ತು ಕೆಳಗಿಳಿಸಂತ ಏನು ಕೆಲಸ ಮಾಡಿದಾನೆ ಅದ್ರ ಬಗ್ಗೆ ಉತ್ತರವನ್ನು ಕೊಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅವರು ಡೆಲ್ಲಿಗೆ ಹೋಗ್ತಾ ಇದಾರ, ಇನ್ನೊಬ್ಬರ ಬೇರೆ ಕಡೆ ಹೋಗ್ತಾ ಇದಾರ, ಎಲ್ಲವನ್ನು ಕೂಡ ಮಾಡ್ಕೊಂಡು ಹೊಂಟಾರ. ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಅದು ಉತ್ತರವನ್ನು ಕೊಡಬೇಕಾಗಿದೆ. ಇದೆಲ್ಲ ನೋಡಿದಂಥ ಟೈಮಲ್ಲಿ ಈ ರಾಜ್ಯದ ಜನರಂತೂ ನೋವಲ್ಲಿದ್ದಾರ. ಈ ರಾಜ್ಯದ ಜನರು ಎಷ್ಟು ನೋವಲ್ಲಿದ್ದಾರೆ ಅಂದರೆ, ಸರ್ಕಾರ ಇರೋದು ಮುಖ್ಯ ಅಲ್ಲ, ಈಗ ಸಿದ್ದರಾಮಯ್ಯರು ಬದಲಾವಣೆ ಆಗಿದ್ದಾರೆ ಅನ್ನೋಂಥ ನೋವು ಇದ್ರೆ ಕೂಡ ಈ ಕಾಂಗ್ರೆಸ್ ಪಾರ್ಟಿನೇ ತೊಲಗಬೇಕು ಈ ರಾಜ್ಯದಿಂದ ಅನ್ನೋಂಥ ಸಂಕಲ್ಪವನ್ನು ಈ ರಾಜ್ಯದ ಜನರು ಮಾಡಿರೋ ಕಾರಣ ಮುಂದಿನ ದಿನಗಳಲ್ಲಿ 28ಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಖಂಡಿತವಾಗಿ ಮುಂದಿನ ದಿನಗಳು ಈ ರಾಜ್ಯದ ಜನರಿಗೆ ಯಾವ ರೀತಿಯಲ್ಲಿ ಸುರಕ್ಷಿತವಾಗಿ ಯಾವ ರೀತಿಯಲ್ಲಿ ಏನು ಮಾಡ್ಕೊಂಡು ಹೋಗ್ಬೇಕು ಅವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಂಡಂಥ ಕೆಲಸ ಮಾಡ್ತಿದೆ. ಇವತ್ತು ಸಿದ್ದರಾಮಯ್ಯವ್ರನ್ನ ಒ ಬಿ ಸಿ ನಾಯಕರ ಕೆಳಗಿಳಿಸಿ ಬಹಳ ದೊಡ್ಡ ತಪ್ಪನ್ನು ಮಾಡೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಇವತ್ತು ಸಿದ್ದರಾಮಯ್ಯರಿಗೆ ನೋವು ತರೋಂಥ ಕೆಲಸ, ಅವರ ಅಭಿಮಾನಿಗಳಿಗೆ ನೋವು ತರೋಂಥ ಕೆಲಸ, ಅವ್ರ ಸಮುದಾಯಕ್ಕೆ ನೋವು ತರೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ಕೊತ ಬಂದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಸುರೇಶ್ ಬಾಬು ಅವರು ಹೇಳ್ತಾ ಇದ್ರು, ನಮ್ಮ ಗೋವಿಂದರಾಜ್ ಹೇಳ್ತಾ ಇದ್ರು, ಬಹುಶಃ ಇಡೀ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿದ್ದರಾಮಯ್ಯವ್ರಿಂದನೇ ಎಲ್ಲ ಶಾಸಕರು ಗೆದ್ದಿರಂಥದ್ದು ನಮ್ಮ ಜಿಲ್ಲೆಯಲ್ಲಿ. ಬಹುಶಃ ಸಿದ್ದರಾಮಯ್ಯರು ತೆಗೆದ್ರೆ ಕಾಂಗ್ರೆಸ್ ಪಾರ್ಟಿ ಏನಿಲ್ಲ. ಇವತ್ತು ಸಿದ್ದರಾಮಯ್ಯದಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಸಿದ್ದರಾಮಯ್ಯರಂದ್ರಿಗಿನ ಕಾಂಗ್ರೆಸ್ ಪಾರ್ಟಿಗೆ ಸಿದ್ದರಾಮಯ್ಯರಿಂದ ಕಾಂಗ್ರೆಸ್ ಪಾರ್ಟಿ ಆಗಲಿ, ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯರನ್ನ ಅಲ್ಲ. ಅವರು ಫೋಟೋ ಹಿಡ್ಕೊಂಡು ಎಲ್ಲರೂ ಕೂಡ ಗೆಲ್ಲಿ ಅಂತ ಕೆಲಸ ಮಾಡಿ ಎಲ್ಲ ಶಾಸಕರು ಮತ್ತೆ ಅದೇ ಶಾಸಕರಿಗೆ ಹೋಗಿ ಮತ್ತೆ ಇವತ್ತು ಯಾರು ಮುಖ್ಯಮಂತ್ರಿ ಆಗ್ತಾರೋ ಅವ್ರನ್ನ ಮೆಚ್ಚಂತ ಕೆಲಸ ಆಗ್ತಾ ಇದೆ. ಸಮುದಾಯ ಹಿಂದುಳಿದ ಸಮುದಾಯಗಳು ಎಲ್ಲರೂ ಕೂಡ ಸೇರಿ ಕಾಂಗ್ರೆಸ್ ಪಾರ್ಟಿಯನ್ನು ಮಣ್ಣು ಮುಗಿಸಂತ ಕೆಲಸ ಮಾಡ್ತಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಶಾಸಕರಲ್ಲ ನೋಡ್ರಿ, ಯಡಿಯೂರಪ್ಪ ರಾಜೀನಾಮೆ ಕೊಡುವಂತ ವಿಚಾರ ಡಿಫ್ರೆಂಟ್. ಯಾಕೆ ಡಿಫ್ರೆಂಟ್ ಅಂತೀನಂದ್ರೆ, ಯಡಿಯೂರಪ್ಪ ಅವರು ಅಧಿಕಾರದಲ್ಲಿದ್ದಂಥ ಟೈಮಲ್ಲಿ ಇನ್ನೊಬ್ಬ ನಾಯಕರನ್ನ ಸೃಷ್ಟಿ ಮಾಡಬೇಕು, ಇನ್ನೊಬ್ಬ ನಾಯಕರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಅಂತೇಳಿ ಅವರು ಅವತ್ತಿನ ಗಟ್ಟಿ ಇರೋಂಥ ಟೈಮಲ್ಲೇ ಯಡಿಯೂರಪ್ಪ ಅವರು ಬಿಟ್ಕೊಟ್ಟು ಹೋದ್ರು. ಆದರೆ ಇವತ್ತು ಸಿದ್ದರಾಮಯ್ಯರದ ಪರಿಸ್ಥಿತಿ ಏನಂದ್ರಿಗಿನ ಆ ಕುರುಜನೆ ಎಳ್ಕೊಂಡ್ಬಿಟ್ಟಾರ. ಬಲವಂತವಾಗಿ ಮುಖ್ಯಮಂತ್ರಿಗಳ ಸ್ಥಾನವನ್ನು ಬಲವಂತವಾಗಿ ಎಳ್ಕೊಂಡು ಅವ್ರನ್ನ ರಾಜೀನಾಮೆ ಕೊಡೋಂಥ ಕೆಲಸ ಅವ್ರು ಮಾಡಿದ್ದಾರೆ. ನೋಡ್ರಿ, ಇವತ್ತು ಈ ರಾಜ್ಯದ ಜನರು 5 ವರ್ಷಗಳ ಕಾಲ ಮ್ಯಾಂಡೇಟರಿ ಕೊಟ್ಟಾರ. ಅವರು ಮುಖ್ಯಮಂತ್ರಿ ಆಗಬೇಕನ್ನಂತ ಕಾರಣದಿಂದ 131 ಸ್ಥಾನಗಳು ಗೆಲ್ಸ್ಯಾರ. ನಮ್ಮ ಬಳ್ಳಾರಿ ಜಿಲ್ಲೆ, ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ ಇವತ್ತು 41-45 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇವತ್ತು ಅವ್ರ ಮುಖ ನೋಡಿಕೊಂಡೇ ಎಲ್ಲರನ್ನು ಕೂಡ ಗೆಲ್ಲಿಸೋಂಥ ಕೆಲಸ ಮಾಡಿದಾರ. ಇವತ್ತು ಮಧ್ಯದಲ್ಲಿ ಏನು ಅವ್ರಿಗೆ ನೋವು ಮಾಡಿ ಏನೋ ಅಧಿಕಾರವನ್ನು ಕಸ್ಕೊಂಡಾದ್ರು, ಮುಂದಕ್ಕೆ ಕಾಂಗ್ರೆಸ್ ಪಾರ್ಟಿ ಪಕ್ಷತಾಪ ಪಡುವಂಥ ಕೆಲಸ ಆಗ್ತದೆ. ರಾಜ್ಯದಲ್ಲಿ ಇವತ್ತು ಎಲ್ಲವನ್ನು ಕೂಡ ಸರಿ ಇಲ್ಲ. ಇವತ್ತು ಸಿದ್ದರಾಮಯ್ಯರನ್ನ ಏನು ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರು ಏನು ಕೆಳಗಿಳಿಸಿದಾರೋ ಅದ್ರ ಏನು ಇವತ್ತು ಪಶ್ಚಾತ್ತಾಪವನ್ನು ಪಡಬೇಕಾಗಿತ್ತೋ ಆ ಪಶ್ಚಾತ್ತಾಪವನ್ನು ಕಾಂಗ್ರೆಸ್ ಪಾರ್ಟಿ ಪಡೆಯುವಂತ ಕೆಲಸ ಮಾಡ್ತದೆ. ನೋಡ್ರಿ, ನಾನು ರಾಜಕೀಯವಾಗಿ ಕೆಲವೊಂದು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಇಲ್ಲಿ ಜೋಡಿಸೋಕೆ ಹೋಗಲ್ಲ. ನಾನು ರಾಜಕಾರಣ ಬಂದಂಥ ಟೈಮಲ್ಲಿ ರಾಹುಲ್ ಗಾಂಧಿ ಅವರು ಯಾವತ್ತೂ ಕೂಡ ಒ ಬಿ ಸಿಗಳ ಬಗ್ಗೆ, ಸಿದ್ದರಾಮಯ್ಯರ ಬಗ್ಗೆ ಭಾಳಷ್ಟು ಹೊಗಳಿ ಮಾತಾಡ್ತಿದ್ರು. ಏನು ಇವತ್ತು ಮೋದಿಜಿಯವ್ರ ಕ್ಯಾಬಿನೆಟ್ ಅಲ್ಲಿ ಕೂಡ ಎಷ್ಟು ಮಂದಿ ಒ ಬಿ ಸಿಗಳು ಇದ್ದಾರೆ ಅನ್ನೋಂಥದ್ದು ನೋಡ್ತಿದ್ರು.
ನೌಕರಿದಲ್ಲಿ ಸೈನಿಕರಲ್ಲಿ ಯಾವುದೇ ಅಪಾಯಿಂಟ್ಮೆಂಟ್ಗಳಾದಂಥ ಟೈಮಲ್ಲಿ ಎಷ್ಟು ಮಂದಿ ಒ ಬಿ ಸಿಗಳು ಇರಬೇಕಂತ ನೋಡ್ತಾ ಇದ್ರು. ಇವತ್ತು ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಂಥ ಇವತ್ತು ಎಲ್ಲ ಅಧಿಕಾರದಲ್ಲಿದ್ದಂಥ ಪಾರ್ಟಿ ನೋಡಿದಂಥ ಟೈಮಲ್ಲಿ ಒಬ್ಬ ನಾಯಕ ಹಿಂದುಳಿದಂಥ ಸಮುದಾಯದ ನಾಯಕ ಸಿದ್ದರಾಮಯ್ಯನವರು. ಆ ಸಿದ್ದರಾಮಯ್ಯರನ್ನ ಏನು ಇಳಿಸಂತ ಕೆಲಸ ಏನು ಮಾಡಿದಾರೋ ಅವ್ರ ಮುಖದಲ್ಲಿ ಭಾಳಷ್ಟು ನೋವು ಕಾಣ್ತಾ ಇದೆ. ಭಾಳಷ್ಟು ಎಷ್ಟು ನೋವು ಕಾಣ್ತಾ ಇದೆ ಅಂದ್ರೆ ಈಗ ನನ್ನ ಮಧ್ಯಂತರದಲ್ಲಿ ಇವರು ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು ಅನ್ನೋಂಥ ನೋವನ್ನು ಕೂಡ ಪಡೆಯುವಂಥ ಟೈಮಲ್ಲಿ. ಹಂಗಾಗಿ ಇವತ್ತು ಜನರು ಇದಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡಬೇಕು ಎಲ್ಲವನ್ನು ಕೂಡ ಕೊಡೋಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಮ್ಮ ಸುರೇಶ್ ಬಾಬು ಅವರು ಹೇಳಿದಂತೆ ಬಳ್ಳಾರಿ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಎಮ್.ಎಲ್.ಎಗಳು ಅವ್ರ ಫೋಟೋ ಇಟ್ಕೊಂಡೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಂತ ಎಲ್ಲ ಎಮ್.ಎಲ್.ಎಗಳು ಸಿದ್ದರಾಮಯ್ಯ ಫೋಟೋ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಇಳಿತಾರಂದ್ರೆ ಒಂದೇ ಕ್ಷಣದಲ್ಲಿ ಡಿ.ಕೆ. ಶಿವಕುಮಾರ್ ಜೊತೆಗೆ ನಗ್ತಾ ಹೂಗುಚ್ಚಿ ಕೊಡಂತ ಅದರಲ್ಲಿ ಬಳ್ಳಾರಿ ಜಿಲ್ಲೆ ಎಮ್.ಎಲ್.ಎಗಳೇ ಮೊದಲ ಸ್ಥಾನದಲ್ಲಿ ಇರೋದು. ಇಡೀ ನಾಯಕರಲ್ಲಿ ಬೇರೆ ನೋಡಿದ್ರೆ ಎಲ್ಲಿ ಕಾಣ್ತಾ ಇಲ್ಲ. ಬರೀ ಬಳ್ಳಾರಿ ಜಿಲ್ಲೆ ಎಮ್.ಎಲ್.ಎಗಳೆಲ್ಲ ಡಿ.ಕೆ. ಶಿವಕುಮಾರ್ ಜೊತೆಗೆ ಇನ್ನ ರಿಸೈನ್ ಕೊಡೋದಕ್ಕಿಂತ ಮುಂಚೆ ಹೂಗುಚ್ಚಿ ಇಟ್ಕೊಂಡು ನಿಂತಿದ್ದಾರೆ. ಅವ್ರ ಫೋಟೋ ಇಟ್ಕೊಂಡು ಅಧಿಕಾರಕ್ಕೆ ಬಂದಿರೋದು ಬಳ್ಳಾರಿ ಜಿಲ್ಲೆಯಲ್ಲಿ. ಯಾಕಂದ್ರೆ ಬಹಳ ದೊಡ್ಡ ಸಮುದಾಯ ನಮ್ಮ ಬಳ್ಳಾರಿ ಜಿಲ್ಲೆ ಇದ್ದದ್ದು. ಸಿದ್ದರಾಮಯ್ಯ ಅವ್ರ ಫೋಟೋ ಇಟ್ಕೊಂಡು ಏನು ಅಧಿಕಾರಕ್ಕೆ ಬಂದಿದ್ದಾರಲ್ಲ ಎಲ್ಲ ಜಿಲ್ಲೆ ಎಮ್.ಎಲ್.ಎಗಳು ರಿಸೈನ್ ಮಾಡೋಂಥ ಟೈಮಲ್ಲಿ ಸಿದ್ದರಾಮಯ್ಯ ಜೊತೆಗೆ 1% ನೋವು ಇರ್ಲಾರ್ದಂಗೆ ಹೂಗಿಚ್ಕಿಟ್ಕೊಂಡು ನಾನು ಮಂತ್ರಿ ಅಂತ ನಿಂತ್ಬಿಟ್ಟಿದ್ದಾರೆ. ಅವಾಗ ಸಿದ್ದರಾಮಯ್ಯ ಅವರು ಇಲ್ಲಿ ಬಹಳ ಪ್ರಭಾವದ ನಾಯಕ ಅಲ್ಲ, ಹಿಂದುಳಿದ ನಾಯಕರು ಈ ಭಾಗದಲ್ಲಿ ಜನಾಂಗ ದೊಡ್ಡ ಮಟ್ಟದಲ್ಲಿದ್ದಂಥ ನಾಯಕರು ಜನಾಂಗನ ಇಟ್ಕೊಂಡು ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಎಮ್.ಎಲ್.ಎಗಳು ಗೆದ್ದು ಬಂದಿದಾರಲ್ಲ, ಇವತ್ತು ಅವ್ರು ಇಳಿಯಂತ ಟೈಮಲ್ಲಿ ಒಂದು ಸಣ್ಣ ನೋವುಗಳು ಇರ್ಲಾರ್ದಂಗೆ ನಗತಾ ಹೂಗುಚ್ಕೊಡಂತ ಕೆಲಸ ನಾವೇ ನೋಡಿದೀವಿ. ಇದೆಲ್ಲ ನಾವ್ ಹೇಳೋದಲ್ಲ, ಅವ್ರ ಗ್ರೂಪ್ಗಳಲ್ಲಿ ಆಗ್ತಿದ್ದಾರೆ. ಅದಕ್ಕಿಂತ ಮುಂಚೆ ಆಗಿರೋದು, ನೀವು ಚೆಕ್ ಮಾಡ್ರಿ. ಅಲ್ಲ, ನಾನೇನ್ ಹೇಳ್ತೀನಿ, ಅವರು ಅದು ಪೊಲಿಟಿಕಲ್ ಆಗಿ ಅದು ಮಾಡ್ಲಿಕ್ಕೆ ಅವರು ಮುಂಚೆಯಿಂದ ಕೂಡ ಹೇಳಿಕೆಯನ್ನು ಕೊಡ್ತಿದ್ರು. ಏನಂದ್ರೆ ನನ್ನ ಹೈಕಮಾಂಡ್ ಯಾವತ್ತು ಸೂಚನೆಯನ್ನು ಕೊಡುತ್ತೇನೆ ಅವತ್ತು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಮುಂಚೆಯಿಂದ ಹೇಳ್ಕೊಂಡ್ ಬಂದಿದ್ರು. ಡೆಲ್ಲಿಗೆ ಹೋದ್ಮೇಲೆ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಸೇರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಆದ ನಂತರ ಅವ್ರು ಕೊಟ್ಟು ಬಂದ ನಂತರ ಕೂಡ ಅವ್ರ ಮುಖದಲ್ಲಿ ನೋವಿತ್ತು ಅನ್ನೋಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನಾನು. ಇವತ್ತು ಸುರೇಶ್ ಬಾಬು ಅವರು ಸೋತಾರ ಅಂದ್ರೆ, ನಾನು ಸೋತಿದ್ವಿ ಅಂದ್ರೆ, BJP ಸೋತಿದ್ದೆ ಅಂದ್ರೆ ಕೂಡ ಈ ಸಮುದಾಯ ಏನು ಕುರುಬ ಸಮುದಾಯ ಏನಿತ್ತನೋ ದೊಡ್ಡ ಸಂಖ್ಯೆ ಇವತ್ತು ಕಾಂಗ್ರೆಸ್ ಅವ್ರು ಗೆಲ್ಲಲಿಕ್ಕೆ ಕಾರಣ ಏನು? ಸಿದ್ದರಾಮಯ್ಯ ಇರಬೇಕು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕನ್ನಂತ ಕಾರಣದಿಂದ ಎಲ್ಲರೂ ಕೂಡ ಸೋತಿರೋದು. ಅವ್ರ ಸ್ಥಾನವನ್ನು ಕಳ್ಕೊಂಡಾರೆ ಅಂದ್ರೆ ಈ ಬಳ್ಳಾರಿ ಜಿಲ್ಲೆಯಲ್ಲೂ ಎಲ್ಲರೂ ಕೂಡ ಹೋಗಿ ನಾನು ಮುಂದೆ ನೀನು ಮುಂದೆ ಹಿಂಬಾಲ ಬಿದ್ದು ಅವ್ರನ್ನ ಬೇಡ್ತಿದ್ರಲ್ಲ, ಅದು ಫೋಟೋ ವೈರಲ್ ಆಗ್ತಾ ಇದೆ ಅಂತ ಹೇಳಿದಂತ ಮಾತು. ಧನ್ಯವಾದ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.